ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರು ಕ್ರೆಡಿಟ್ ಆಫೀಸರ್ ಸ್ನೇಹಿತರೆ. ಇದು ಅಸಿಸ್ಟೆಂಟ್ ಮ್ಯಾನೇಜರ್ ಸಮನಾಗಿರುವಂತಹ ಹುದ್ದೆ, ಗ್ರೇಡ್ ಸ್ಕೇಲ್ 1ರ ಹುದ್ದೆ ಸ್ನೇಹಿತರೆ. ಇದು ಹುದ್ದೆ ಹೆಸರೇನ್ರಿ? ಕ್ರೆಡಿಟ್ ಆಫೀಸರ್ ಅಂತ ಹುದ್ದೆ. ಈ ಹುದ್ದೆಗಳಿಗೆ ಈ ಬ್ಯಾಂಕಿನ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಜನವರಿ 30, 2025. ಅರ್ಜಿ ಸಲ್ಲಿಸ್ಲಕ್ ಕೊನೆಯ ದಿನಾಂಕ ಫೆಬ್ರವರಿ 20, 2025. ಇನ್ನು ಪೇಮೆಂಟ್ ಮಾಡೋಕ್ಕೂ ಕೂಡ ಫೆಬ್ರವರಿ 20, 2025 ಕೊನೆಯ ದಿನಾಂಕ ಇರ್ತದೆ. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಆಮೇಲೆ ಇಂಟರ್ವ್ಯೂ ಯಾವಾಗ ನಡೆಸ್ತಾರಂತ ಡೇಟ್ ಮುಂದೆ ಈ ಬ್ಯಾಂಕಿನ ಅಫೀಸಿಯಲ್ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಲಾಗ್ತದೆ. ನೆಕ್ಸ್ಟ್, ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಎಷ್ಟು ವೇಕೆನ್ಸಿ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 1000 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಪೇಮೆಂಟ್ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೇಸಿಕ್ ಪೇಮೆಂಟ್ ಪ್ರತಿ ತಿಂಗಳಿಗೆ 48,480 ರೂಪಾಯಿ ಇರುವಂಥದ್ದು. ಈ ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿದ್ರೆ ಒಂದು 55,000 ರೂಪಾಯಿ ತನಕ ಪೇಮೆಂಟ್ ನಿಮ್ ಕೈಗೆ ಸಿಗಬಹುದು ಸ್ನೇಹಿತರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆದ ಮೇಲೆ ಡೈರೆಕ್ಟ್ ನಿಮಗೆ ಕ್ರೆಡಿಟ್ ಆಫೀಸರ್ ಅಂತ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಕೋರ್ಸ್ ಬರ್ತದೆ. ಆ ಕೋರ್ಸ್ ಅನ್ನು ನೀವು ಪಾಸ್ ಮಾಡಬೇಕಾಗ್ತದೆ. ಆ ಕೋರ್ಸ್ ಎಲ್ಲಿ ನೀವು ಓದಬೇಕಂತ ಅನ್ನೋದಕ್ಕೆ ಬ್ಯಾಂಕಿನವರೇ ಇನ್ಸ್ಟಿಟ್ಯೂಷನ್ ಫಿಕ್ಸ್ ಮಾಡಿರ್ತಾರೆ. ಆ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಥವಾ ಆ ಸಂಸ್ಥೆಗೆ ಹೋಗಿ ನೀವು ಆ ಕೋರ್ಸ್ ಅನ್ನ ಮುಗಿಸ್ಬೇಕಾಗ್ತದೆ ಸ್ನೇಹಿತರೆ. ಆ ಕೋರ್ಸಿನ ಹೆಸರು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಅಂತ ಅನ್ನೋದು. ಇದು ಕೋರ್ಸ್ ಇಂದ ಹೆಸರು ಸ್ನೇಹಿತರೆ. 1 ವರ್ಷದ ಕೋರ್ಸ್ ಇರ್ತದ. ಈ ಕೋರ್ಸ್ ಪಾಸ್ ಮಾಡಿದ ಮೇಲೆ ನಿಮಗೆ ಕ್ರೆಡಿಟ್ ಆಫೀಸರ್ ಅಂತ ನೇಮಕಾತಿ ಮಾಡ್ಕೊಳ್ತಾರ ಸ್ನೇಹಿತರೆ. ಈ ಕೋರ್ಸಿಗೆ ಸಂಬಂಧಿಸಿದಂತ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ರೀತಿ ಇನ್ ಅಡಿಷನ್ ಆಗಿ ಗರಿಷ್ಠ ವಯೋಮಿತಿಯ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡುವಂಥದ್ದು. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, 60% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು SC ಅಥವಾ ST ಅಥವಾ OBC ಅಥವಾ ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 55% ಅಂಕಗಳೊಂದಿಗೆ ನೀವು ಡಿಗ್ರಿ ಪಾಸ್ ಮಾಡಿರ್ಬೇಕು. ಅಂದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್, ಅರ್ಜಿ ತುಂಬಬೇಕಾದ್ರೆ ನೀವು ಏನು ಡಿಗ್ರಿ ಮುಗಿಸಿರ್ತೀರಲ್ರಿ, ಆ ಡಿಗ್ರಿಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅಂಕಗಳ ಅಪ್ಲಿಕೇಶನ್ದಲ್ಲಿ ತುಂಬಬೇಕಾಗ್ತದೆ ಸ್ನೇಹಿತರೆ. ಯಾವುದೇ ಅಭ್ಯರ್ಥಿಯ ಅಂಕಗಳು CGPA ಅಥವಾ SGPA ಅಥವಾ OGPA ಅಂತ ಗ್ರೇಡ್ ಪಾಯಿಂಟ್ಸ್ ಒಳಗಿದ್ದು ಅಂತ ತಿಳ್ಕೊಳ್ರಿ. ಅವನ್ನ ನೀವು ಅಂಕಗಳಿಗೆ ಕನ್ವರ್ಟ್ ಮಾಡಿ ಅಪ್ಲಿಕೇಶನ್ ದೊಳಗೆ ತುಂಬಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ದೊಳಗೆ ಗ್ರೇಡ್ ಪಾಯಿಂಟ್ಸ್ ತುಂಬಲಕ್ಕ ಅವಕಾಶ ಇರುವುದಿಲ್ಲ. ಹಾಗಾಗಿ ನೀವು ನಿಮ್ದು ಮಾರ್ಕ್ಸ್ ಕಾರ್ಡ್ ಗ್ರೇಡ್ ಪಾಯಿಂಟ್ಸ್ ಒಳಗೆ ಇರ್ತದಲ್ರಿ, ಅದನ್ನ ನೀವು ಅಂಕಗಳಿಗೆ ಕನ್ವರ್ಟ್ ಮಾಡಿ ಅರ್ಜಿ ಒಳಗೆ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್, ಫ್ರಾಕ್ಷನ್ ಆಫ್ ಪರ್ಸೆಂಟೇಜ್ ರೌಂಡೆಡ್ ಮಾಡಿ ಪರ್ಸೆಂಟೇಜ್ ಅನ್ನ ತುಂಬಬೇಕು ಸ್ನೇಹಿತರೆ. ಉದಾಹರಣೆಗಾಗಿ 55.66% ಇತ್ತಂತ ತಿಳ್ಕೊಳ್ರಿ, 56% ಅಂತ ತುಂಬ್ರಿ. ಅಂದ್ರೆ ನಿಯರೆಸ್ಟ್ ಪರ್ಸೆಂಟೇಜ್ ಅನ್ನ ರೌಂಡೆಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಉದಾಹರಣೆಗಾಗಿ 55.40 ಇತ್ತಂತ ತಿಳ್ಕೊಳ್ರಿ, 55 ಅಂತ ತುಂಬಬೇಕು ಸ್ನೇಹಿತರೆ. ಈ ರೀತಿ ಫ್ರಾಕ್ಷನ್ ಆಫ್ ಪರ್ಸೆಂಟೇಜ್ ಅನ್ನ ರೌಂಡೆಡ್ ಆಫ್ ಮಾಡಿ ಅಪ್ಲಿಕೇಶನ್ ದೊಳಗೆ ನಿಮ್ದು ಪರ್ಸೆಂಟೇಜ್ ಅನ್ನ ತುಂಬಬೇಕು. ನೆಕ್ಸ್ಟ್, ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ 150 ಮಾರ್ಕ್ಸ್ ಇಂದ ಎಕ್ಸಾಮ್ ಇರುವಂತದ್ರಿ. ಒಟ್ಟಾರೆಯಾಗಿ 150 ಮಾರ್ಕ್ಸ್ ಇಂದ ಎಕ್ಸಾಮ್ ಇರುವಂತದ್ದು. ಈ ಎಕ್ಸಾಮ್ ಅನ್ನ 5 ಸೆಕ್ಷನ್ಗಳಲ್ಲಿ ಡಿವೈಡ್ ಮಾಡಲಾಗಿರ್ತದ್ರಿ. ಸೆಕ್ಷನ್ 4 ತನಕ ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ತಾವ. ಆಬ್ಜೆಕ್ಟಿವ್ ಕ್ವಶನ್ಸ್ ಅಂದ್ರೆ ಒಂದು ಪ್ರಶ್ನೆ ಇರ್ತದ, ಅದಕ್ಕೆ 4 ಆಪ್ಷನ್ಸ್ ಗಳಿರ್ತಾವ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದ. ಆ ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದೆ.
ಪ್ರತಿ ಸೆಕ್ಷನ್ ಇಂದ 30 ಅಂಕಗಳದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. 120 ಅಂಕದ ಪ್ರಶ್ನೆಗಳನ್ನ ಈ ಸೆಕ್ಷನ್ 4ರಿಂದ ಕೇಳಲಾಗ್ತದೆ. ಇನ್ನು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಕೇಳಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಈ 4 ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂಗ ಪ್ರಶ್ನೆಗಳನ್ನ ಕೇಳಲಾಗ್ತದ. ಪ್ರತಿ ಸಬ್ಜೆಕ್ಟ್ ಮೇಲೆ 30 ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದ. 30 ಪ್ರಶ್ನೆಗೆ 1 ಅಂಕ ಅಂತಂದ್ರೆ 30 ಅಂಕ. ಈ ರೀತಿ 4 ಸಬ್ಜೆಕ್ಟಿಗೆ 30 ಅಂಕ ಅಂತಂದ್ರೆ ಒಟ್ಟಾರೆಯಾಗಿ 120 ಮಾರ್ಕ್ಸ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇರುವಂತದ್ದು. ಇನ್ನು ಸೆಕ್ಷನ್ 5 2 ಕ್ವಶನ್ಸ್ಗಳಿರ್ತಾವ್ರಿ. ಒಂದು ಲೆಟರ್ ರೈಟಿಂಗ್ ಬರೆಯೋದಿರ್ತದ, ಒಂದು ಎಸ್ಸೆ ರೈಟಿಂಗ್ ಬರೆಯೋದಿರ್ತದ. 2 ಕ್ವಶನ್ಸ್ಗಳಿರ್ತಾವ. ಪ್ರತಿ ಪ್ರಶ್ನೆಗೆ 15 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 30 ಅಂಕ ಡಿಸ್ಕ್ರಿಪ್ಟಿವ್ ಇರ್ತದೆ. ಓಕೆ ರೀ, 120 ಅಂಕ ಆಬ್ಜೆಕ್ಟಿವ್ ಕ್ವಶನ್ಸ್ಗಳಿದ್ರ 30 ಅಂಕದ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳಿರ್ತಾವ. ನೆಕ್ಸ್ಟ್ ಈ ಸೆಕ್ಷನ್ 1, 2, 3 ಏನದಾವಲ್ರಿ, ಈ 3 ಸೆಕ್ಷನ್ಗಳಿಗೆ ಪ್ರತಿ ಸೆಕ್ಷನ್ಗೆ 25 ನಿಮಿಷ ಸಮಯಾವಕಾಶ ಇರ್ತದ್ರಿ. ಇನ್ನು ಸೆಕ್ಷನ್ 4 ಜನರಲ್ ಅವೇರ್ನೆಸ್ ಏನದಲ್ರಿ, ಇದಕ್ಕೆ 15 ನಿಮಿಷ ಇರ್ತದ. 120 ಮಾರ್ಕ್ಸ್ ಇಂದ ಏನು ಆಬ್ಜೆಕ್ಟಿವ್ ಕ್ವಶನ್ಸ್ಗಳಿರುವಂತಹ ಪ್ರಶ್ನೆ 1.5 ತಾಸೊಳಗೆ ಬಿಡಿಸ್ಬೇಕ್ರಿ. ನೆಕ್ಸ್ಟ್ ಸೆಕ್ಷನ್ 5 ಎಸ್ಸೆ ರೈಟಿಂಗ್ ಆಮೇಲೆ ಲೆಟರ್ ರೈಟಿಂಗ್ ಏನು ಬರೆಯೋದಿರ್ತದಲ್ರಿ, ಇದಕ್ಕೆ 30 ನಿಮಿಷ ಸಮಯಾವಕಾಶ ಕೊಡ್ತಾರ. ಒಟ್ಟಾರೆಯಾಗಿ 2 ತಾಸಿಂದ ಎಕ್ಸಾಮ್ ಇರುವಂತದ್ದು. ಇನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ 30 ಅಂಕ, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ನಲ್ಲಿ 30 ಅಂಕ, ಈ ರೀತಿ ಪ್ರಶ್ನೆಗಳು ಇರ್ತಾವಲ್ರಿ. ಈ ಪ್ರತಿ ಸೆಕ್ಷನ್ ನಲ್ಲಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೆಗಿಲೇಬೇಕು ಸ್ನೇಹಿತರೆ. ಮಿನಿಮಮ್ ಕಟ್ ಆಫ್ ಅಂತಂದ್ರೆ ಎಷ್ಟು ಮಿನಿಮಮ್ ಮಾರ್ಕ್ಸ್ ತೆಗಿಬೇಕು, ಆ ಮಿನಿಮಮ್ ಎಷ್ಟು ಮಾರ್ಕ್ಸ್ ತೆಗಿಬೇಕಂತ ಬ್ಯಾಂಕಿನವರು ನಂತರದಲ್ಲಿ ಪಬ್ಲಿಷ್ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಮಿನಿಮಮ್ ಮಾರ್ಕ್ಸ್ ಗಳನ್ನ ಪ್ರತಿ ಸೆಕ್ಷನ್ ನಲ್ಲಿ ಮಿನಿಮಮ್ ಮಾರ್ಕ್ಸ್ ಗಳನ್ನು ತಗೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಈ ಎಕ್ಸಾಮ್ ಏನದಲ್ರಿ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತದ. ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ. ಮೀಡಿಯಂ ಆಫ್ ಎಕ್ಸಾಮ್ ಅಂದ್ರೆ ಯಾವ ಭಾಷೆ ಒಳಗೆ ಎಕ್ಸಾಮ್ ಇರ್ತದ ಅಂತಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಸ್ನೇಹಿತರೆ. ನೆಕ್ಸ್ಟ್ ಈ ಎಕ್ಸಾಮ್ಗಳಿಗೆ ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರುವುದಿಲ್ಲ ಸ್ನೇಹಿತರೆ. ನೀವು ಇನ್ ಕೇಸ್ ತಪ್ಪುತ್ರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ತಪ್ಪುತ್ರ ಟಿಕ್ ಮಾಡಿದ್ರು ಕೂಡ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಈ ಎಕ್ಸಾಮ್ದೊಳಗೆ ಅಂದ್ರೆ 150 ಮಾರ್ಕ್ಸ್ ಇಂದ ಎಕ್ಸಾಮ್ ಏನದಲ್ರಿ, ಇದ್ರೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರ. 50 ಮಾರ್ಕ್ಸ್ ಇಂದ ಇಂಟರ್ವ್ಯೂ ಇರ್ತದ್ರಿ. ನೆಕ್ಸ್ಟ್ ಇಂದ ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ 150 ಮಾರ್ಕ್ಸ್ ಇಂದ ಎಕ್ಸಾಮ್ ಆಮೇಲೆ 50 ಮಾರ್ಕ್ಸ್ ಇಂದ ಇಂಟರ್ವ್ಯೂ, ಈ ಎರಡೂ ಸೇರಿದ್ರೆ ಒಟ್ಟು 200 ಮಾರ್ಕ್ಸ್ ಆಯ್ತು. 200 ಮಾರ್ಕ್ಸ್ ಒಳಗೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ನೇಮಕಾತಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಕೋರ್ಸ್ ಇರ್ತದೆ ಸ್ನೇಹಿತರೆ. ಈ ಕೋರ್ಸ್ ಯಾವ್ದು ಇನ್ಸ್ಟಿಟ್ಯೂಟ್ ಒಳಗೆ ಪಡ್ಕೊಳ್ಬೇಕಂತ ಈ ಬ್ಯಾಂಕಿನವರು ನಿಮಗೆ ತಿಳಿಸ್ತಾರೆ ಸ್ನೇಹಿತರೆ. ಆ ಇನ್ಸ್ಟಿಟ್ಯೂಟ್ ಅಥವಾ ಆ ಸಂಸ್ಥೆಯೊಳಗೆ ನೀವು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಸ್ನೇಹಿತರೆ. ಆ ಕೋರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋದಾದ್ರೆ ಆ ಕೋರ್ಸಿನ ಹೆಸರು ಆಗ್ಲೇ ಹೇಳ್ದಂಗ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಅಂತ ಅನ್ನೋದು ಕೋರ್ಸ್ 1 ವರ್ಷದ ಕೋರ್ಸ್ ಸ್ನೇಹಿತರೆ. ಈ ಕೋರ್ಸ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ಕ್ರೆಡಿಟ್ ಆಫೀಸರ್ ಅಂತ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಈ ಕೋರ್ಸ್ 9 ತಿಂಗಳ ಕ್ಲಾಸ್ ರೂಮ್ ಒಳಗೆ ಟ್ರೈನಿಂಗ್ ಇದ್ರ 3 ತಿಂಗಳ ಬ್ಯಾಂಕಿನೊಳಗೆ ಟ್ರೈನಿಂಗ್ ಇರ್ತದ್ರಿ ಸ್ನೇಹಿತರೆ. 9 ತಿಂಗಳು ಕ್ಲಾಸ್ ರೂಮ್ ಒಳಗೆ ಏನ್ ಟ್ರೈನಿಂಗ್ ಕೊಡ್ತಾರಲ್ರಿ, ಅವಾಗ ನಿಮಗೆ ಪ್ರತಿ ತಿಂಗಳ 2500 ರೂಪಾಯಿ ಸ್ಟೈಪೆಂಡ್ ಅಂತ ಕೊಡ್ತಾರ. ಇನ್ನು ಬ್ಯಾಂಕಿನೊಳಗೆ ಏನ್ 3 ತಿಂಗಳ ಟ್ರೈನಿಂಗ್ ಇರ್ತದಲ್ರಿ, ಕೋರ್ಸ್ದ ಟ್ರೈನಿಂಗ್ ಇರ್ತದಲ್ರಿ, ಆ ಟ್ರೈನಿಂಗ್ ಪೀರಿಯಡ್ ದೊಳಗೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಸ್ಟೈಪೆಂಡ್ ಅಂತ ಕೊಡ್ತಾರ ಸ್ನೇಹಿತರೆ. ನೆಕ್ಸ್ಟ್ ಈ ಕೋರ್ಸ್ ಫೀಸ್ ಬಗ್ಗೆ ನೋಡೋದಾದ್ರೆ 3 ರಿಂದ 4 ಲಕ್ಷ ರೂಪಾಯಿ ಇರ್ತದೆ ಸ್ನೇಹಿತರೆ. ಅದರಲ್ಲಿ ಲಾಡ್ಜಿಂಗ್ ಆಗಿರ್ಬೋದು, ಅಂದ್ರೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು, ಬೋರ್ಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎಜುಕೇಶನ್ ಫೀಸ್ ಆಗಿರ್ಬೋದು, ಎಲ್ಲ ಸೇರಿ 3 ರಿಂದ 4 ಲಕ್ಷ ರೂಪಾಯಿ ಆಗ್ತದೆ ಸ್ನೇಹಿತರೆ. ಈ 3 ರಿಂದ 4 ಲಕ್ಷ ರೂಪಾಯಿ ಕೋರ್ಸ್ ಫೀಸ್ ಅನ್ನ ನೀವು ತುಂಬಬೇಕು. ನಿಮ್ ಕಡೆ ದುಡ್ಡು ಇತ್ತು ಅಂತಂದ್ರೆ ನೀವು ಡೈರೆಕ್ಟ್ ಕೋರ್ಸ್ ಫೀಸ್ ತುಂಬಬಹುದು ಸ್ನೇಹಿತರೆ. ಇನ್ ಕೇಸ್ ನಿಮ್ ಕಡೆ ದುಡ್ಡು ಇರ್ಲಿಲ್ಲ ಅಂತಂದ್ರೆ ಈ ಸೆಂಟ್ರಲ್ ಬ್ಯಾಂಕಿನವರೇ ಎಜುಕೇಶನ್ ಲೋನ್ ಅಂತ ಕೊಡ್ತಾರ. ಆ ಎಜುಕೇಶನ್ ಲೋನ್ ಮುಖಾಂತರ ಈ ಕೋರ್ಸ್ ಫೀಸ್ ತುಂಬಬಹುದು. ನೆಕ್ಸ್ಟ್ ಈ ಕೋರ್ಸ್ ಪಾಸ್ ಆದ್ರಿ ಅಂತ ತಿಳ್ಕೊಳ್ರಿ. ಈ ಕೋರ್ಸ್ ಪಾಸ್ ಆದ್ಮೇಲೆ ನಿಮಗೆ ಕ್ರೆಡಿಟ್ ಆಫೀಸರ್ ಅಂತ ನೇಮಕಾತಿ ಮಾಡ್ಕೊಳ್ತಾರ. ಕ್ರೆಡಿಟ್ ಆಫೀಸರ್ ಆಗಿ 5 ವರ್ಷ ಆ ಸೆಂಟ್ರಲ್ ಬ್ಯಾಂಕಿನೊಳಗೆ ನೀವು ಕೆಲಸ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಆ ಕೋರ್ಸ್ ಫೀಸ್ ಅಂತ ಏನ್ ನೀವು ಕಟ್ಟಿರ್ತೀರಲ್ಲ
ಆ ಕಟ್ಟಿರ್ತಕ್ಕಂಥ ಅಮೌಂಟ್ ನಿಮಗೆ ರೀಫಂಡ್ ಮಾಡ್ತಾರೆ, ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಾಪಸ್ ಹಾಕ್ತಾರೆ ಸ್ನೇಹಿತರೆ. ಇನ್ ಕೇಸ್ ಈ 5 ವರ್ಷದ ಒಳಗಡೆನೆ ನೀವು ಆ ಬ್ಯಾಂಕಿನ ಕೆಲಸ ಬಿಟ್ರಿ ಅಂತ ತಿಳ್ಕೊಳ್ರಿ, ಅಂದ್ರೆ ಈ ಸೆಂಟ್ರಲ್ ಬ್ಯಾಂಕಿನ ಕೆಲಸ ಬಿಟ್ರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ, ನಿಮಗೆ ಅಮೌಂಟ್ ರೀಫಂಡ್ ಮಾಡಂಗಿಲ್ಲ ಸ್ನೇಹಿತರೆ. ಇದಿಷ್ಟು ಕೋರ್ಸಿನ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ್ರಿ, ಅಂದ್ರೆ ಇಂಟರ್ವ್ಯೂ ಏನು ಹೋಗಿರ್ತಿರಲ್ರಿ, ಆ ಇಂಟರ್ವ್ಯೂ ಸಮಯದೊಳಗಡೆನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಗಳ ಜೊತೆಗೆ 1 ಅಥವಾ 2 ಸೆಟ್ ಜೆರಾಕ್ಸ್ ಕಾಪಿನ ತಗೊಂಡು ಹೋಗ್ಬೇಕು. ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಇಲ್ಲಿ ಮಾಹಿತಿ ಕೊಟ್ಟಾರ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಮಹಿಳಾ ಅಭ್ಯರ್ಥಿಗಳಿಗೆ, SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ, ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ 150 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಇನ್ನು ಈ ಕ್ಯಾಟಗರಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್ ಅರ್ಜಿ ಹೆಂಗ್ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ್ರಿ. ಈ ನೋಟಿಫಿಕೇಶನ್ ಪೇಜ್ ನಂಬರ್ 14, 15, 16 ಅಪ್ಲಿಕೇಶನ್ ಹೆಂಗ್ ಹಾಕಬೇಕಂತ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ಓದ್ರಿ. ಅದೇ ರೀತಿ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಏನಿರ್ತಾವಲ್ರಿ, ಆ ಪರೀಕ್ಷೆ ಯಾವ್ಯಾವ ಸ್ಥಳಗಳಲ್ಲಿ ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನಮ್ದು ಕರ್ನಾಟಕದಲ್ಲಿ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಮತ್ತು ಮಂಗಳೂರಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂತದ್ದು. ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ ಕೇಸ್ ಹೆಚ್ಚಿಗೆ ಕಮೆಂಟ್ ಬಂದುವು ಅಂತಂದ್ರೆ ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ನಿಮ್ದು ಮೊಬೈಲ್ ಮೂಲಕನೇ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.